ನೋಡಿ ಲೋಫರ್ಗಳು ಇವ್ರು ಬ್ಯಾಂಕ್ನವರು ಯಾವ ರೀತಿ ವಯಸ್ಸಾದಂತ ತಾಯಿನ ಆಚೆ ಹಾಕಿರುವಂತದ್ದು 22 ಲಕ್ಷಕ್ಕೆ 45 ಲಕ್ಷ ಬಡ್ಡಿ ಹಾಕಿ ಬಡ್ಡಿ ವ್ಯವಹಾರಗಳು ಮಾಡ್ತಾ ಇರುವಂತದ್ದು. ನಾನು ರೆಸ್ಪೆಕ್ಟ್ಫುಲ್ ಆಗಿ ಕಾಲ್ ಮಾಡಿ ಮಾತಾಡ್ತಾನಪ್ಪ, ಈ ತರ ಸಮಸ್ಯೆ ಆಗಿದೆ ಸರ್, ತಗೊಂಡ್ರೆ ಒಂದ್ ನಿಮಿಷ ಸರ್. 22 ಲಕ್ಷ ಅವರು ಇಂಟ್ರೆಸ್ಟ್ ತಗೊಂಡಿರ್ತಾರೆ ಸರ್. ಮನೆ ಬೀಗ ಹಾಕ್ಬಿಟ್ಟು ಕೋರ್ಟ್ಗೆ ಹೋಗಿರ್ತಾರೆ. ಏನ್ ಪ್ರೀಮಿಯಂ ಅಮೌಂಟ್ ಇದೆ ಪ್ರೀಮಿಯಂ ಅಮೌಂಟ್ ತಗೊಂಡೋಗಿ ಸರ್ ಕೋರ್ಟ್ ಅಲ್ಲಿ ಕ್ಲಿಯರ್ ಮಾಡ್ಬಿಟ್ಟು 19 ಲಕ್ಷ 16,208 ರೂಪಾಯಿ ಪ್ಲಸ್ 11 ಲಕ್ಷ ಇಂಟ್ರೆಸ್ಟ್ ಕಟ್ಟಿರ್ತಾರೆ. 20 ಲಕ್ಷ ಕಟ್ಟಿದ್ದೀನಿ ಸರ್. 20 ಲಕ್ಷ ನೋಡಿ ಸರ್, ಕೋರ್ಟ್ ಅಲ್ಲಿ ಕಟ್ಟ ಮೇಲೆ ಎನ್ಒಸಿ ಕೊಡ್ಬೇಕಲ್ಲ ಸರ್. ಇವರೆಲ್ಲ ಕಟ್ಟಾದ್ಮೇಲೆ ಅದಾದ್ಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಡಿ. ಪಾಪ 46 ಲಕ್ಷ ಇಂಟ್ರೆಸ್ಟ್ ಆಗ್ತಾರೆ ಸರ್. ಇದು ಮುಗಿದಾಯ್ತು ಸರ್, ಕಟ್ಟಿ ಅವ್ರ ಪ್ರೀಮಿಯಂ ಎಲ್ಲ ಕಟ್ಟಾಗಿರ್ತದೆ. ಅವ್ರು ಏನ್ ತಗೊಂಡಿರ್ತಾರೆ ಅದೆಲ್ಲ ಮುಗಿತಿದ್ದು. ಮತ್ 46 ಲಕ್ಷ ಇಂಟ್ರೆಸ್ಟ್ ಹಾಕ್ಬಿಟ್ಟು ಇವ್ನು ಹೇಳ್ತಾನಂತೆ, ಅವ್ನು ಯಾರೋ ಮ್ಯಾನೇಜರ್, ನೀನು ಕೋರ್ಟ್ ಹೋಗ್ತೀಯಾ, ನಿನ್ನ ಲೈಫ್ ನ ಬರ್ಬಾದ್ ಮಾಡ್ತೀನಿ ಅಂತ ಹೇಳ್ತಾನಂತೆ. ಅಲ್ಲಿ ಲಕ್ಷ ನೋಡ್ಕೊಳ್ಳಿ ಸರ್. ಒಂದು ಪೆನಾಲ್ಟಿ ಸರ್. ನಾನು ಹೈಕೋರ್ಟ್ ಮಾತಾಡ ಸುಳ್ಳು ಆರ್ಡರ್ ಮಾಡಿಸ್ಕೊಂಡು ನಾವು ಅದು ಒಪ್ಪಲ್ಲ ಸರ್. ಹೈಕೋರ್ಟ್ ಬೇಡ ಸರ್ ನನಗೆ. ನಾನು ಹೈಕೋರ್ಟ್ ಆರ್ಡರ್ ಬೇಡ ನನಗೆ. ಹೋಗಿದ್ದಾರೆ ಅವರೇ ಹೈಕೋರ್ಟ್ ಅಪ್ರೋಚ್ ಆದ್ರ ಮೇಲೆ ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ DRT ಹೋಗಿ ಅಂತ. DRT ಅಪ್ರೋಚ್ ಮಾಡಿ ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ. DRT ಇನ್ನೂ ಅವರು ಅಪ್ರೋಚ್ 11.5 ಲಕ್ಷ ಡೆಪಾಸಿಟ್ DRT ಹೋಗ್ಬೇಕು. 11.5 ಲಕ್ಷ ಡೆಪಾಸಿಟ್ ಎಲ್ಲಿಂದ ತರೋಣ ಸರ್? 11.5 ಲಕ್ಷ ಡೆಪಾಸಿಟ್ ಇರ್ಬೇಕು ಸರ್. ಆಲ್ರೆಡಿ ಅವ್ನು 19 ಲಕ್ಷ ಕಟ್ಟಿದ್ದಾನೆ. 20 ಪ್ಲಸ್ 11 31 ಲಕ್ಷ ಕಟ್ಟಿ. ಅವ್ನು ಯಾವನೋ ಏನ್ ಮಾಡ್ಕೋತೀನಿ ನನ್ನ ಕರಿ ನೋಡೋಣ. ಒಂದು ತಮಿಳುನಾಡು ಕಂಪನಿ 20 ಸಾವಿರ ಸರ್ ಮನೆ ಕಳ್ಕೊಂಡಿದ್ದಾರೆ. 20 ಲಕ್ಷ ದುಡ್ಡು ಕಟ್ಟಾಗಿದೆ. 46 ಲಕ್ಷ ಇಂಟ್ರೆಸ್ಟ್ ಮೇಲೆ ಆರ್ಡರ್ ತಗೊಂಡು ಮನೆ ಹೊಡೆದ್ಬಿಟ್ಟು ಆಚೆ ಚೂರಾದ್ರೂ ಮಾನವೀಯತೆ ಏನೋ. ಒಂದ್ ನಿಮಿಷ ಕೇಳಪ್ಪ, ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಪ್ಪ, ರೈಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಸರ್ಫೇಸ್ ಎಕ್ಸ್ಪೆನ್ಸ್ ಲೀಗಲ್ ಎಕ್ಸ್ಪೆನ್ಸ್ ಎಲ್ಲ ಹ್ಯಾಂಡ್ ರೈಟಿಂಗ್ ಕೊಡ್ತಾರೆ. ಸ್ಟೇಟ್ಮೆಂಟ್ ಹ್ಯಾಂಡ್ ರೈಟಿಂಗ್ ಅಲ್ಲಿ ಕೊಡ್ತಾರಂತೆ. ಆರ್ಡರ್ ಪ್ರಕಾರ ಯಾವ ದುಡ್ಡು ಮೇಲೆ ತಗೊಂಡಿರೋದು?
ಪ್ರೀಮಿಯಂ ಅವ್ರು ತಗೊಂಡ್ರೆ ಪ್ರೀಮಿಯಂ ಇದು ಹೈಕೋರ್ಟ್ ಆರ್ಡರ್ ಆಗಿದೆ. ಒಂದ್ ನಿಮಿಷ ಕೇಳ್ರಿ, ಯಾವ ಅಮೌಂಟ್ ಇವನು ಕೋರ್ಟಲ್ಲಿ ಆರ್ಡರ್ ಮಾಡಿಸ್ಕೊಂಡ್ರೆ ನಾನು ಬರೀ 8 ಲಕ್ಷ ಕಟ್ಟಿದ್ರಿ ಅಂತ ಆರ್ಡರ್ ಮಾಡಿ ಸುಳ್ಳು ಆರ್ಡರ್ ಮಾಡಿಸ್ಕೊಂಡವ್ರೆ. ಅಲ್ಲೇ ಇದೆ ನೋಡಿ, ಓಡಾಯ್ತವ್ರೆ ಸರ್ ಅವ್ರ ಅಮ್ಮ ಓಡೋಗ್ಬಿಟ್ರು. ಇಂಟ್ರೆಸ್ಟ್ ಎಲ್ಲೋ ಬೇಕೀಗ, ಈಗ ಅವ್ರ ಫ್ಯಾಮಿಲಿ ಮಾತಾಡಮ್ಮ ಸರ್, ನಾವೆಲ್ಲ ಕಟ್ಟಿದೀವಿ, ಅಮೌಂಟ್ ಇವ್ರಿಗೆ 46 ಲಕ್ಷ ಕಟ್ಟು ಅಂತ ಕೊಟ್ಟಿದ್ದಾರೆ. ಪಬ್ಲಿಕ್ ಜೊತೆ ಮಾತಾಡುವಾಗ ತಾಕತ್ತಿದ್ರೆ ಬನ್ನಿ, ಅದೇನ್ ಮಾಡ್ಕೊತೀರೋ, ತಾಕತ್ತಿದ್ರೆ ಬನ್ನಿ, ಅದೇನ್ ಮಾಡ್ಕೊತೀರೋ, ನಾಚಿಕೆ ಓಡೋಗೋರು ಎದುರ್ಕೊಂಡು ಅಮ್ಮ ಹೇಳಮ್ಮ ಬಟ್ಟೆ ನೋಡಿ ಮಾತಾಡ್ಬಾರ್ದು. ಬಟ್ಟೆ ನೋಡಿ ಮೀಟರ್ ಬಡ್ಡಿ ವ್ಯವಹಾರ ಮಾಡೋರು ಕೂಡ ಯಾವ ಮನೆಯಿಂದ ಆಚೆ ಬೀಗ ಹಾಕಲ್ಲ. ನಿಮ್ ತಂದೆ ತಾಯಿ ನಮ್ಗೆ ಬೀದಿಗೆ ಹಾಕ್ತಾರೆ ಸರ್. ನಿಮ್ಮ ಹತ್ರ ನಾವು ಮಾತಾಡೋದು ಬೇಡ ಸರ್. ನೋಡಿ, ಇದೇ ತಂದೆ ತಾಯಿನ, ಇದೇ ಬಡ ತಾಯಿನ ಆಚೆ ಹಾಕಿದ್ರು, ವಯಸ್ಸಾಗಿರೋ ತಂದೆನ ಆಚೆ ಹಾಕಿದ್ರು. ಬರ್ಬೇಕು ಅವ್ನು ಬರ್ಬೇಕು. ಸರ್ ನಾವು ಲೀಗಲ್ ಆಗಿದ್ದೀವಿ ಸರ್. ಇವ್ರು ಕೋರ್ಟ್ ಆರ್ಡರ್ ಮಾಡ್ಕೊಂಡು ಮಾಡಿದ್ರು, ನಾವು ಲೀಗಲ್. ನಿಂಗೆ ಇವತ್ತು ಪೇ ಮಾಡ್ಬೇಕಾ, ನೀನ್ ಕ್ರೆಡಿಟ್ ಕೊಡು. MD ಬರ್ಬೇಕು. ನೀನ್ ಯಾಕೆ ಸುಳ್ಳು ಹೇಳ್ತಾ ಇದ್ದೀಯ? ಕರೀರಿ. ಸ್ಟೇಟ್ಮೆಂಟ್ ಕೊಡ್ತಾರೆ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ಆಸ್ ಪರ್ RBI ರೂಲ್ಸ್ ಪ್ರಕಾರ ಸ್ಟೇಟ್ಮೆಂಟ್ ಬೈ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರೆಯಂಗಿಲ್ಲ. ನೋಡಿ ಇಲ್ಲಿದೆ, ಅಲ್ಲಿದೆ ನೋಡಿ ಸರ್, ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರೆಯಂಗಿಲ್ಲ ಸರ್. ಹೆಂಗ್ರಿ ಬರ್ರೆ ಹ್ಯಾಂಡ್ ರೈಟಿಂಗ್ ಅಲ್ಲಿ, ಕಂಪ್ಯೂಟರ್ ಸ್ಟೇಟ್ಮೆಂಟ್ ಹ್ಯಾಂಡ್ ರೈಟಿಂಗ್ ಅಲ್ಲಿ, ಹ್ಯಾಂಡ್ ರೈಟಿಂಗ್ ಹೆಂಗ್ರಿ ಬರ್ದ್ರೆ MD ಫೋನ್ ಮಾಡ್ಬಿಟ್ಟು ಪೊಲೀಸ್ ಕರ್ಸ್ಬಿಟ್ರಿ. ಅಮ್ಮ ಬರೋವಾಗ ಹೊಡೆಯಕ್ ಬಂದಿಲ್ಲ ಸರ್, ಭಯ ಮಾಡ್ತಾರೆ ಸರ್. ದರೋಡೆಕೋರರು ನಾವು ಯಾರು ಹೊಡೆಯಕ್ ಬಂದಿಲ್ಲ, ಭಯ ಕೇಳಕ್ ಬಂದಿದ್ದೀವಿ. ಎಲ್ಲಾರು ನಾವು ಹೊಡೆಯಕ್ ಬಂದಿಲ್ಲ, ಅವ್ರಿಗೆ ನಾವ್ ಯಾರು ರೌಡಿಗಳಲ್ಲ, ಇಲ್ಲಿ ಹೊಡೆಯಕ್ ಬಂದಿಲ್ಲ ನಾವು. MD ಅನ್ಯಾಯ ಆಗಿದೆ ಪಾಪ. ಅವರು ಬೀದಿಗೆ ಬಂದಿದ್ದ, ಅವ್ರು ಸ್ವಂತ ಮನೆ ಕಟ್ಕೊಂಡಿದ್ರು. ನಿಮ್ಮ ಅಪ್ಪ ಅಮ್ಮ ಆಗಿದ್ರು, ನೀವು ಹಿಂಗೆ ಬಿಡ್ಕೊಟ್ಟಿಲ್ಲ. ನಿಮ್ಮ ಅಪ್ಪನ ಬೀದಿಗೆ ಬಿಡ್ಕೊಟ್ಟಿದ್ರ ಓಲಿ ಆಯ್ತಪ್ಪ. ಒಂದ್ ನಿಮಿಷ ಕೇಳಿ, ಪ್ರೀಮಿಯಂ ಅಮೌಂಟ್ ನಿಮ್ಗೆ 22 ಲಕ್ಷ ಏನಾದ್ರು ಕಡಿಮೆ ಹೋಗಿದ್ರೆ ಇವರು ನೀವು ಮನೆ ಜಪ್ತಿ ಮಾಡಿ 100% ನಾನು ಅದಕ್ಕೆ ಒಪ್ಕೋತೀನಿ. ನ್ಯಾಯ ಅದು. ನೀವು ಇದು ಲೋನ್ ತಗೊಂಡು ಲೋನ್ ಕಟ್ಟಿಲ್ವಲ್ಲಪ್ಪ ಅಂತಂದ್ರೆ ನೀವು ಮನೆ ಜಪ್ತಿ ಮಾಡಿ 46 ಲಕ್ಷ ಇಂಟ್ರೆಸ್ಟ್ ಮೇಲೆ ಮನೆ ಜಪ್ತಿ ಮಾಡ್ತೀರ ಅಂದ್ರೆ ನಿಮ್ಮನ್ನ ಮನೆ ಹಾಳು ಅಂತಂದ್ರೆ ಇನ್ನೇನ್ ಅನ್ಬೇಕು? ಅದೇನು ಅವ್ರ ಪಾಪ ಅವ್ರದೊಂದು ಕುಟುಂಬ ನೋಡಿ. ಹೊರಗಡೆ 32 ಲಕ್ಷ ದುಡ್ಡು ಕಟ್ಬಿಟ್ಟಿದ್ದೀವಿ ಸರ್. ಮನೆ ಅಕ್ಕಪಕ್ಕ ಮನೆಯವ್ರು ಫೋನ್ ಮಾಡಿ
ಏನಿದೆ ಸಮಸ್ಯೆ ಬಗೆಹರಿಸಪ್ಪ. ಅದು ಯಾವನ್ ಬರ್ತೀರ ಬರ್ರಿ, ಏನ್ ತಾಕತ್ತು ನಮಗ್ ಗೊತ್ತು, ನಾವು ಮಾಡ್ಕೊಳ್ಳೋದು. ಯಾವನ್ರಿ ಎಂದವನವನು? ಯಾಕೆ ಎದ್ರಕೊಂಡು ಹೊಡಗವನೆ? ಬರ್ಬೇಕಪ್ಪ ನಾನು ಎದುರು ನಿಂತು ಮಾತಾಡೋದಕ್ಕೆ. ಗೊತ್ತೇ ಇರ್ಬೋದು. ಈಗ ಅಕಸ್ಮಾತ್ ಮೂರು ಜನ ಈಗ ಸತ್ತೋಗ್ಬೇಕು ಅಂತ ಅನ್ಕೊಂಡವ್ರೆ. ನೀವು ಸಮಾಧಾನವಾಗಿ ಮನೆ ಹತ್ರ ಬರ್ಲಿಲ್ಲ ಸರ್. ಕರ್ಕೊಂಡು ಎಷ್ಟು ಜನ 30 ಜನ ಕರ್ಕೊಂಡ್ ಬಂದ್ ನನ್ನ ಮನೆ ಇವತ್ತು ಜಪ್ತಿ ಮಾಡಿ ಪಾತ್ರೆ ಸಾಮಾನು ಯಾರು ಬಂದಿರಲಿಲ್ಲ ಸರ್. ನೀವು ನಡ್ರಪ್ಪ ಅಂದ್ರೆ ನೀವೇನಕ್ಕೆ ನಿಂತಿದ್ರಿ ಇಲ್ಲಿ? ನಿಮ್ದು ಯಾವ ಡಿಪಾರ್ಟ್ಮೆಂಟ್? ಮನುಷ್ಯರು ನೀವು ಈ ಡಿಪಾರ್ಟ್ಮೆಂಟ್ ಅಲ್ಲ ತಾನೆ? ನೀವು ಈ ಡಿಪಾರ್ಟ್ಮೆಂಟ್ ಅಲ್ಲಲ್ಲಪ್ಪ. ಏನಕ್ಕೆ ಮಾತಾಡ್ತಾ ಇದ್ದೀರಾ ಮತ್ತೆ? ಸಂಬಂಧ ಇಲ್ಲ ಅಂದ್ರೆ ನೀವ್ ಏನಕ್ಕೆ ನಿಂತಿದ್ದೀರಾ? ಸಂಬಂಧ ಇಲ್ಲ ಅಂದ್ಮೇಲೆ ಕನ್ನಡಿಗರ ಅಂತ ಬರ್ಬೇಡಿ ನೀವು. ಸರ್ 22 ಲಕ್ಷಕ್ಕೆ 81 ಲಕ್ಷ ರೂಪಾಯಿ ಇಂಟ್ರೆಸ್ಟ್. ಪ್ರಿನ್ಸಿಪಲ್ ಅಮೌಂಟ್ ಕ್ಲಿಯರ್ ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ 48 ಲಕ್ಷ ಬಡ್ಡಿ ಹಾಕೋನ್ ಸರ್. ಸ್ಟೇಟ್ಮೆಂಟ್ ಕೊಟ್ಟೆ ಕೋರ್ಟ್ ಅಲ್ಲಿ ಕೋರ್ಟ್ ಆರ್ಡರ್ ಮಾಡಿಸ್ಕೊಂಡು ಕೇಳಕ್ ಬರಲ್ಲ. ಏನ್ ನೀವೆಲ್ಲ ಸೆಕ್ಯೂರಿಟಿ ಗಾರ್ಡ್ಗಳ ನೀವು? ಏನ್ ಮಾತಾಡ್ತಾ ಇದ್ದೀರಾ? ಅವ್ರ ಲಾಯರ್ ಬಂದವ್ರು ನೋಡಿ. ಅವ್ರ ಲಾಯರ್ ಅವರೇ ಬೀಗ ಅವ್ರ ಲಾಯರ್ ಸರ್. ಅವ್ರ ಲಾಗ್ ಹೋಗ್ತಂದ್ರೆ ಕರೀರಿ. ಲಾಗ್ ಹೋಗ್ತಾರೆ. ಕೋರ್ಟ್ ನೋಡ್ರಿ, ಕೋರ್ಟ್ ಆರ್ಡರ್ ಆಗಿತ್ತು. ಸರ್ಫೇಸ್ ಆಕ್ಟ್ ಇಲ್ಲ, ಅದ್ರ ಪ್ರಕಾರ ನಾವು ಏನಂತ ಯಾವ ದುಡ್ಡು ತಗೊಂಡಿದ್ದೀರಾ? ಯಾವ ದುಡ್ಡಿಗೆ ಅದು ಹೋಗಿ ಕೋರ್ಟ್ ಚಾಲೆಂಜ್ ಮಾಡಿ ಕೇಳ್ರಿ. ಬೈ ಹ್ಯಾಂಡ್ ಏನಕ್ಕೆ ಬರ್ದಿದ್ದೀರಾ? ಬೈ ಹ್ಯಾಂಡ್ ಏನ್ ಬೈ ಹ್ಯಾಂಡ್ ನಾ ಬರ್ದಿಲ್ಲ. ಇದು ಕೋರ್ಟ್ ಅಲ್ಲಿ ಕೋರ್ಟ್ ಕೋರ್ಟ್ ಕಮಿಷನರ್ ಕೇಳ್ರಿ. ಕೋರ್ಟ್ ಆರ್ಡರ್ ಗೊತ್ತಾ? ಕೋರ್ಟ್ ಕಮಿಷನರ್ ಬಂದ್ ಮಾಡಿದ್ರು ನಾವು. ಕೆಲಸ ನಾನು ಮಾಡಿದ್ದೀನಿ. ಅವ್ರು ಮಾತಾಡ್ತಾ ಮನೆಯಲ್ಲ ಮಗ ಹೋಯ್ತವನೆ. ಎಷ್ಟು ಜನ ರೋಡಿಗಳು ಎಷ್ಟು ಜನರು ಇಟ್ಕೊಂಡಿದ್ದಾರೆ? ಕರ್ಸ್ಲೇನ್ರಿ ನಾನು ರೇ. ನಿನ್ನೆ ನಾನು ಕಾಲ್ ಮಾಡಷ್ಟು ಬಗೆಯಲ್ಲಿ ಮಾತಾಡಿದ್ರೆ ಅದೇನ್ ಕಿತ್ಕೊಳ್ತೀರಾ? ಯಾವನ್ರಿ ಅವ್ನು ಮಾತಾಡ್ದಾನು? ಎಲ್ರಿ ಮತ್ತೆ ಕಿತ್ಕೊಳ್ಳೋರು ಯಾವನ್ ಮಾತಾಡ್ದಾನು? ಅದೇನ್ ಮಾಡ್ಕೊತಾರೆ ಮಾಡ್ಕೊಳ್ಳಿ ಅಂದವನು ಎಲ್ರಿ? ಯಾರು ಮಾತಾಡಿದ್ರು? ಯಾರು ಮಾತಾಡಲ್ಲ? ನಿಮ್ಗೆ ಗೊತ್ತಲ್ರಿ ಯಾವ ಏಜೆನ್ಸಿ ಕೊಟ್ಟಿರ್ತೀರ ಅಂತ. ನಾವು ಕನ್ನಡ ಬಂದಿರೋ ಬರಳಪ್ಪ ಬರಳಪ್ಪ. ನಿಮಗೆ ಜಾಗ ಸಂಬಂಧ ಇಲ್ಲ ತಾನೇ? ನೀವು ಹೊರಡಿ. ಸಂಬಂಧ ಇಲ್ಲ ನೀವು ಬ್ಯಾಂಕ್ ವ್ಯವಹಾರ ನಮ್ಗೆ ಗೊತ್ತಿರ್ತದ. ನೀವು ಮಾತಾಡ್ಬೇಕು. ಅಲ್ಲಿ ಬಂದು ಅವ್ರ ಉತ್ತರ ನೀವು ತಾನೆ ಎಲ್ಲ ತಿಂದವರಲ್ಲ, ಅದಕ್ಕೆ ಏನಕ್ಕೆ ಮಾತಾಡ್ತಾರೆ? ಗೊತ್ತಿಲ್ಲ ಮನುಷ್ಯತ್ವ ಮನೆಗಳು ಹಾಳಾಗೋಗ್ಬಿಟ್ಟಿದೆ. ಎಲ್ಲ ಮನೆ ರಾಜಕೀಯ ಆಗಲ್ಲ. ಫಸ್ಟ್ ಒಂದು ಸಾರಿ ಬಂದು ಮಾತಾಡಿ. ಆಯ್ತು ಮೇಡಮ್, ಮಾತಾಡಿದ ಆಗೋಯ್ತು ಮೇಡಮ್. ನೋಡಿ
ಮೇಡಮ್ ಇಲ್ಲಿ ಕೇಳಿ please listen. ಇವ್ನು ಯಾರು ಇವನು ಶಿವು ಅಂತ ನೋಡಿ ಒಂದ್ ನಿಮಿಷ ಕೇಳಿ ಅದ್ಯಾರು ಮೀನಾಕ್ಷಿ ಹೌದು ಇವಾಗ ಹೋದ್ರು ಸರ್ ಅವರು ಇಲ್ಲೇ ಇದ್ರು ನಾನು ಮಾಡಿ ಹಿಂಗಾಗಿದೆ ದಯವಿಟ್ಟು ಬಗೆಹರಿಸಿ ಕಳ್ಸ್ಕೊಡ್ತೀನಿ ನೀವು ಹೌದಾ ಅದೇನ್ ಮಾಡ್ಕೊತೀರ ಮಾಡ್ಕೊಳ್ಳಿ ನಾವು ಮಾಡಲ್ಲ ಏನ್ ಅರ್ಥ ಮೇಡಮ್ ಒಳಗ್ ಬಿಡಲ್ಲ ಮೇಡಮ್ ಇಲ್ಲಿಗೆ ಇಲ್ಲಿ ಒಳಗ್ ಬಿಡಲ್ಲ ಅಲ್ಲೇ ಸ್ಟಾಪ್ ಮಾಡ್ತಾರೆ ಬಿಡಲ್ಲ ಇಲ್ಲಿ 2-3 ಸರಿ ಬಂದಿದ್ದೀನಿ ಬಿಡಲ್ಲ ಹೋಗಿ ಕಾಲ್ ಮಾಡಿ ಮೇಡಮ್ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲರೂ ಪರಿಹಾರ ಸಾಹೇಬ್ ಹೋಗಿದೆ ಕರ್ಕೊಂಬರ್ತಾರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಒಂದು ಕೊಡ್ಲಿ ಇವ್ರಿಗೆ ಇವ್ರ ಹಣೆ ಬರಲ್ಲ ಇಲ್ಲೇ ಗೊತ್ತಾಗುತ್ತೆ ಸರ್ ಇಲ್ಲಿ ನೋಡಿ ಸರ್ ಇನ್ನೊಂದು ಈ ಡೇಟ್ ಆಯ್ತಲ್ಲ ಸರ್ ಹೈಕೋರ್ಟ್ ಅಲ್ಲಿ ಕಟ್ಟಿದೀನಿ ಸರ್ ಆ ಡೇಟ್ಗೆ 19 ಲಕ್ಷ ಸ್ಟೇಟ್ಮೆಂಟ್ ಕೊಟ್ಟವನೆ ಈಗ ಹೊಸ ಸ್ಟೇಟ್ಮೆಂಟ್ಗೆ 43 ಲಕ್ಷ ಕೊಟ್ಟವನೆ ಈಗ ನೀವ್ ಹೇಳಿ ನಮ್ಗೆ ಏನರ್ಥ ಬ್ಯಾಂಕರ್ ಬರ್ತಾರೆ ಈಗ ಬರ್ತಾರೆ ರೆಸ್ಪಾನ್ಸ್ ಕೊಡ್ಬೇಕಲ್ಲ ಮೇಲೆ ಹೋಗಿದ್ದಾರೆ ನಮ್ಮ ಕೆಲಸಗಳು ಬಿಟ್ಬಿಟ್ಟೆ ಬಂದಿರೋದು ಅವ್ರ ಮೀಟಿಂಗ್ ಇದೆ ಅವ್ರಿಗಿತ್ತು ಬರಕ್ ಹೇಳಿ ಬರಕ್ಕೆ ಹೇಳ್ರಿ. ಎರಡು ದಿವಸ ಮುಂಚೆ ಫೋನ್ ಮಾಡಿ ಮಾತಾಡಿರಲಿಲ್ಲ ನೀಟಾಗೆ ಮಾತಾಡಿದೀವಿ ಮೇಡಮ್ ಅವಾಗ ಫೋನಲ್ಲಿ ಮಾತಾಡಿದಾಗ ಮೇಡಮ್ ಅವರು ಫೋನ್ ಮಾಡಿ ಮಾತಾಡಿದಾಗ ಕರೆಕ್ಟಾಗಿ ಮಾತಾಡಿದ್ರೆ ಸಾಲ್ವ್ ಆಗಿರೋದು ಏನ್ ಮಾಡ್ಕೊಂತೀರ ಮಾಡ್ಕೊ ಅಂತೆಲ್ಲ ಮಾತಾಡ್ಬಿಟ್ಟು ಇವಾಗ ಕಳ್ಳರ ತರ ಓಡಾಕ್ತಾವ್ರೆ ಚಾಲೆಂಜ್ ಮಾಡ್ತೀರಾ ಅಣ್ಣ ಇವಾಗ ಬೀಗ ಹಾಕ್ಸ್ತೀರಿ ಇವಾಗ ಬೀಗ ಹಾಕ್ಸ್ತೀರಿ ನಡ್ರಿ ಅಲ್ಲಿ ಮುಂದೆ ಬನ್ನಿ ಬ್ಯಾಂಕ್ ಮುಂದೆ ಕೂರೋಣ ಬನ್ನಿ ಅಲ್ಲಿ ಮುಂದೆ ಕೂಡ ನಿನ್ನೆ ಮಾಡಿದ್ರೆ ಇವೆಲ್ಲ ಆಗ್ತಾನೆ ಇರ್ಲಿಲ್ಲ ಸರ್ ರೆಸ್ಪಾನ್ಸಿಬಿಲಿಟಿ ನಾನೇ ಕಾಲ್ ಮಾಡಿ ಖುದ್ದಾಗಿ ಒಬ್ಬ ಬಿಗೆ ಒಬ್ಬ ಸಂಘಟನೆ ಅಧ್ಯಕ್ಷನಾಗಿ ಸರ್ ಈ ತರದೊಂದು ಈ ತರ ಸಮಸ್ಯೆ ಇದೆ ಏನು ಅಂತ ಹೇಳಿದ್ರೆ ಕೂರಿಸಿ ಸ್ನೇಹಿತರೆ ಎಷ್ಟೋ ಜನಕ್ಕೆ ಇಲ್ಲಿ ಏನು ವಿಚಾರ ಆಗ್ತಿದೆ ಅಂತ ಹೇಳಿ ಅವಾಗಿಂದ ಸಾಕಷ್ಟು ಸಮಯದಿಂದ ಲೈವ್ ನೋಡ್ತಾ ಇರ್ತೀರ ವಿಚಾರ ಏನು ಅಂತ ಯಾರಿಗೂ ಗೊತ್ತಿರೋದಿಲ್ಲ ಇಲ್ಲಿ ಏನು ಈ ಒಂದು ಸಂಸ್ಥೆ ಹತ್ರ ನಾವೆಲ್ಲ ಬಂದಿದ್ದೀವಿ ಕ್ಯಾನ್ ಫಿನ್ಸ್ ಹೋಮ್ಸ್ ಲಿಮಿಟೆಡ್ ಅಂತ ಹೇಳಿ ಇಲ್ಲಿ ಒಬ್ಬರು 20 ಲಕ್ಷದ ಹೋಮ್ ಲೋನ್ ಏನೋ ತಗೊಂಡಿರ್ತಾರೆ ಸರಿ ಸುಮಾರು 20 ಲಕ್ಷದ ಆಸುಪಾಸಲ್ಲಿ ತಗೊಂಡಿರ್ತಾರೆ ಸುಮಾರು ಅದಕ್ಕೆ 45 ಲಕ್ಷ ರೂಪಾಯಿದು 45 ಲಕ್ಷ ರೂಪಾಯಿದು ಬಡ್ಡಿಯನ್ನು ಹಾಕಿ ವಯಸ್ಸಾಗಿರುವಂಥ ತಂದೆ ತಾಯಿಯನ್ನು ಆಚೆ ಹಾಕಿರುವಂಥದ್ದು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕನ್ನಡ ಪರ ಸಂಘಟನೆಗಳು ಏನಿದ್ದೀವಿ ಬರೀ ಕನ್ನಡವನ್ನು ಕಾಪಾಡೋದಕ್ಕೆ ಮಾತ್ರ ನಾವಿರೋದಿಲ್ಲ ಕನ್ನಡಿಗರನ್ನು ಕೂಡ ನೊಂದಂಥ ಕನ್ನಡಿಗರ ಕಣ್ಣೀರು ಒರೆಸೋದಕ್ಕೂ ಕೂಡ ನಾವಿದ್ದೀವಿ ಅಂತ ಹೇಳಿ ಅವ್ರಿಗೆ ಬೆಂಬಲವಾಗಿ ನಾವು ಇವತ್ತು ಬ್ಯಾಂಕ್ ಹತ್ರ ಬಂದಿರುವಂಥದ್ದು ನೋಡ್ಬೋದು ಇದು ಲಾಲ್ಬಾಗಲ್ಲಿರ್ತಕ್ಕಂಥ ಬ್ರಾಂಚ್ ಇದು ಎಷ್ಟರ ಮಟ್ಟಿಗೆ ಇಷ್ಟೊತ್ತು ನೀವು ನೋಡಿದ್ದೀರಾ ಎಷ್ಟರ ಮಟ್ಟಿಗೆ ಇವರ ದುರಂಕಾರಗಳು ದಬ್ಬಾಳಿಕೆಗಳು ಸಂಘಟನೆ ಮೇಲೇ ಈ ಪರ್ಯಂತ ದಬ್ಬಾಳಿಕೆ ಆಯಿತು ಅಂತ ಹೇಳಿದ್ರೆ ಇವತ್ತು ಆ ವಯಸ್ಸಾದಂಥ 3 ಜನ ಯಾರು ಅಪ್ಪ ಅಮ್ಮ ಮತ್ತು ಮಗ ಇದ್ದಾರೆ ಅವ್ರೇನಾದರೂ ಆತ್ಮಹತ್ಯೆ ಮಾಡ್ಕೊಂಡು ಇದ್ದಿದ್ದಿದ್ರೆ ಯಾರು ಹೊಣೆ ಮಾನವೀಯತೆನೇ ಈ ಸ್ಟೇಟ್ಮೆಂಟ್ ಕೊಟ್ಟು ಕೋರ್ಟ್ ಆರ್ಡರ್ ಮಾಡಿಸ್ಕೊಡ್ತೀನಿ ಅಂದ್ರೆ ಕೋರ್ಟ್ ಏನ್ ಹೇಳ್ತೀವಿ ಹೋಗಿ ಡಿರೇಟಿಗೆ 14 ಲಕ್ಷ ಯಾಕೆ ಡೆಪಾಸಿಟ್ ಎಲ್ಲಿ 19 ಲಕ್ಷ ಇನ್ನೊಂದು ನೀವು ಬ್ಯಾಂಕಿಂದ ಹ್ಯಾಂಡ್ ರೈಟಿಂಗ್ ರೂಲ್ಸ್ ಅಲ್ಲ ನೀವು ಹ್ಯಾಂಡಲ್ ಇಟ್ ಬರೆಯಂಗೆ ಇಲ್ಲ ಸೀಲ್ ಹಾಕಿದ್ರೆ ನೋಡಿ ಸ್ಟೇಟ್ಮೆಂಟ್ ಆದ್ಮೇಲೆ ಹ್ಯಾಂಡಲ್ ಬರೆಯಂಗೆ ಇಲ್ಲ ಗೊತ್ತಲ್ಲ ಹೆಂಗ್ ಬರೆದ್ರು ಸರ್ ಇನ್ನೊಂದು ತಪ್ಪೇ ಇಲ್ಲ ಅಂದ್ರೆ ಲಾಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಸ್ ಆನ್ ಡೇಟ್
ದುಡ್ಡು ಕೂಡ ಈ ತರ ಪ್ರಿನ್ಸಿಪಲ್ ಕ್ಲೋಸಿಂಗ್ ಬ್ಯಾಲೆನ್ಸ್ 19 lakhs. ಇಂಟ್ರೆಸ್ಟ್ ಝೀರೋ. ಇಂಟ್ರೆಸ್ಟ್ ಯಾಕೆ ಇಲ್ಲಿ ಬರೀತೀರಾ? ಯಾಕೆ ಬರೀತೀರಾ? ಇಲ್ಲೇ ಮೆನ್ಷನ್ ಮಾಡ್ಬೋದು. ಮತ್ತೆ ತೀರ್ಮಾನ ಆಗಿರೋದಲ್ಲ. ನೋಡಿ ಸರ್, ತಪ್ಪು ಮಾಡಿದ್ದೀರಾ, ಅದನ್ನ ಒಪ್ಕೊಂಡು ಅವ್ರದ್ದೇನಿದೆ ಕ್ಲಿಯರ್ ಮಾಡಿ ಅಷ್ಟೇ. ಇವತ್ತು ನೀವು NOC ಕೊಟ್ಟು ಅವ್ರ ಮನೆ ಬಾಗಿಲು ತಗೊಂಡು ಒಳಗೆ ಹೋಗ್ಬೇಕು, ಅವ್ರ ಮನೆ ಒಳಗೆ. ಅವ್ರಿಗೆ ಇಲ್ಲ ಅಂದ್ರೆ ಮನೆ ಒಳಗಡೆ ನಿಮ್ಮ ಕಳಿಸ್ಬೇಕು. ಕಂಪ್ಲೇಂಟ್ ಬಂದಾಗ್ಲಿ ನಿಮ್ಮಿಂದ ಇನ್ನೊಂದಷ್ಟು ಜನರಿಗೆ ಅನ್ಯಾಯ ಆಗೋದು ಬೇಡ. ಇನ್ನೊಂದಷ್ಟು ಜನ ಬೀದಿಗೆ ಬರೋದು ಬೇಡ. ಇನ್ನೊಂದಷ್ಟು ಜನಕ್ಕೆ ನೀವು ತಪ್ಪು ಗೊತ್ತಾಯ್ತಲ್ಲ ಸರ್, ನಿಮ್ಗೆ ಏನ್ ತಪ್ಪು ಅಂತ ತಪ್ಪಿದೆ ಅಲ್ವಾ ಸರ್? ತಪ್ಪು ಅಂತ ಗೊತ್ತಾಯ್ತಲ್ಲ ಸರ್, ನಿಲ್ಲಿದೆ ನೋಡಿ ಸರ್. ಪ್ಲೀಸ್ ಡಿಪಾರ್ಟ್ಮೆಂಟ್ ಸಂಬಂಧ ಇಲ್ಲಲ್ವಾ? ಏನು ಬರ್ತೀರಿ ಅಲ್ಲಿಗೆ? ಒಳಗೆ ಹೋಗಿ ನೀವು ಕೇಳಿ ಸರ್. ಪೂರ್ತಿ ಕೋರ್ಟ್ ಅಲ್ಲಿ ಈ ಡೈರೆಕ್ಷನ್ ಮಾತಾಡೋದೇನಿಲ್ಲ. ಬ್ಯಾಲೆನ್ಸ್ 0 ಸರ್. ಅದೇ ಡೇಟ್ ಇದು ಹೆಂಗ್ರಿ ಆಗುತ್ತೆ? ಸೇಮ್ ಡೇಟ್ 19 ಲಕ್ಷ ಕ್ಲೋಸಿಂಗ್ ಬ್ಯಾಲೆನ್ಸ್ ಥ್ರೂ ಕೋರ್ಟ್ ಕಟ್ತಾರಲ್ರಿ. ಸೇಮ್ ಡೇಟ್ಗೆ ಸರ್, ಸೇಮ್ ಡೇಟ್ಗೆ ಕೇಳ್ರಿ.